ಬಿಜೆಪಿಯಲ್ಲಿ ಅನೇಕ ಜನರಿಗೆ ಆಯ್ಕೆ ಮಾಡಿ ಉಪಾಧ್ಯಕ್ಷ ಮಾಡಿ ಈಗ ಅನೇಕ ಜನರಿಗೆ ಉಪಾಧ್ಯಕ್ಷ ರಾಜ್ಯ ಕಮಿಟಿಗೆಲ್ಲ ಕರ್ಕೊಂಡಿದ್ದಾರೆ. ಈಗ ಅದು ಕೂಡ ನೀವು ಟ್ವೀಟ್ ಕೂಡ ಮಾಡಿದ್ರಿ, ಅನೇಕ ಇದರಲ್ಲಿ ಅದಕ್ಕೆ ಅರ್ಹತೆ ಇಲ್ಲ ಆದರೂ ಕೂಡ ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದು ಹಿಂದೆ KJP ಇತ್ತಲ್ಲ, KJP ಪಾರ್ಟ್ 2 ಅದು ಯಾವುದೋ ಇವಂದು ಯಾವ ಹೀರೋದ ಅನ್ನೋದು ಯಾವುದು ಎಸ್ ಇಂದ KGF ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿತು, KJP 2 ವಿಜೇಂದ್ರನ್, ಇನ್ನು ಅವ್ರ ಮೊಮ್ಮಗಂದು KJP 3. ಇಷ್ಟೊಂದೆಲ್ಲ ಸರ್ ನಿಮಗೆ ಯಾರು ಹೋಗಿದ್ರು, ಯಾರು ನಿಮ್ಮನ್ನ ವಿರೋಧ ಮಾಡಿ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದೇನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಸರ್ 5 ವರ್ಷ ಯಾಕೆ ನೀವು ನಿನ್ನೆ ನಿರಾಸೆ ವ್ಯಕ್ತಪಡಿಸಿದ್ರಿ, ನನಗೆ ರಾಜಕೀಯದ ಸಾಕಾಗಿದೆ, ಯಾಕೆ ಏನಾಯಿತು? ಇಲ್ಲ ನಿರಾಸೆ ಆಯ್ತಿಲ್ಲ, ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು, ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡ್ರಿ, ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು, ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ, ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ ಮಾತು ರಾಜೀನಾಮೆ ನಾವೇ ಕೊಡ್ಲಿಕ್ಕೆ ಹೋಗಲ್ರಿ. ಮುಂದಿನ ಸಲ ಮುಂದಿನ ಹೊಸ ತಿರು ಆಗ್ತೈತೆ 2024 ನಂತರ. ಚುನಾವಣೆಯಿಂದ ದೂರ ಸರಿತೀನಿ ಅಂತ ಇಲ್ಲ, ಚುನಾವಣೆಯಿಂದ ದೂರ ಸರದನ್ನು ರಾಜಕೀಯ ಮಾಡಬಾರ್ದು, ಸಮಾಜಕ್ಕೆ ಕೆಲಸ ಮಾಡಬಾರ್ದತ್ತೇನಿಲ್ಲ. ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು, ಗಾಂಧಿ ಇವರೆಲ್ಲ MP ML ಆಗಿದ್ರನ್ರಿ. ಅವ್ರು ಕ್ರಾಂತಿ ಮಾಡಿಲ್ಲ ದೇಶನಾಗ. ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ. ನಮ್ಮ ಸಂಘ ಸಂಸ್ಥೆನ ಅದಾವೆ. ನನ್ನ ಕೈಗೆ 3-4 ಸಾವಿರ ಸಿಬ್ಬಂದಿ ಅದಾರ. ಇನ್ನೂ ಒಳ್ಳೆ ಕೆಲಸ, ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನೀರಾವರಿ ಅದು ಆಗೈತಿ, ಎಲ್ಲನೂ ಆಗೈತಿ. ಇಲ್ಲ, ಇದು ಕೊನೆಯಲ್ಲ, ನೆಕ್ಸ್ಟ್ 2028 ಏನು ಬರ್ತೈತಿ ಅದು ಡಿಲಿಮಿಟೇಷನ್ ಆಗ್ತದೆ. ಮತ್ತೆ ಲೋಕಸಭಾ ಸೀಟು 3 ಆಗ್ತಾವೆ ಬಿಜಾಪುರನ. ಎಷ್ಟಂದರೆ ಅವು ಬಹುಶಃ 900 ಮ್ಯಾಗ ಆಗ್ತಾವೆ ಲೋಕಸಭೆ. ಕರ್ನಾಟಕ ವಿಧಾನಸಭೆ 290 ಮೇಲೆ ಆಗ್ತಾವೆ. ನೋಡೋಣ ಅವಾಗ ಏನೇನು ಆಗ್ತೈತಿ. ಅಲ್ಲ ಅಂದ್ರೆ ರಾಜ್ಯದ ಮತ್ತೆ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಸರ್, ಕೆಲಸ ಇಲ್ಲ ನನಗೆ. ರಾಜ್ಯಕ್ಕೆ ಭಾಳ ಸಮರ್ಥರದಾರ ಕೇಂದ್ರಕ್ಕೆ ಹೋಗೋರೆಲ್ಲ. ಪ್ರಹ್ಲಾದ್ ಜೋಶಿ ಅವರು, ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಲಿ. CM ಆಗ್ತಾರೆ ಅಂತೇಳಿ ಈ ರೀತಿ ಅನೇಕ ನಾ CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ. ನಾನು CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ. CM ಆದವ್ರು ಎಲ್ಲದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ 100 ಮಂದಿನ ಕೂಡ್ಸತ್ತೆ ಹೇಳ್ರಿ. CMಗಳು ಅದಾರಲ್ಲ ಇಲ್ಲಿ ಕರ್ನಾಟಕದಾಗ, ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ಜಿಲ್ಲಾದಾಗ ಕೂಡಿಸೋ ಪರಿಸ್ಥಿತಿ ಬಂದೈತೆ ಮಾಜಿ CMಗಳದು. ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ, ನನಗೆ ನೀವು ನನ್ನ ಮಗ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದಿಲ್ಲ ಏನೇನು ಭಯ ವ್ಯಕ್ತಪಡಿಸ್ಯಾರ. ಅವರು ಹಾಳಾಗಿ ಹೋಗಲತ್ತು ಕೊಟ್ಬಿಟ್ಟಾರ. ಪಂಡ್ರಪುರ ಏನು ನಮ್ಮ ಯಾರು ಅವರು ಒಂದು ಮಾತು ಹೇಳಿದರು, ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತೊಡಗು ಹೆಂಗೆ ಮಾಡ್ತಾನೆ, ಅವನ ಕೈಗೆ ಚಾವಿ ಕೊಟ್ಟಾರೆ. ಆ ಚಾವಿ 2024 ತನಕ ಅಷ್ಟೇ. 28 ಬರಲಿಲ್ಲ ಅಂದ್ರೆ ಚಾವಿ ಕಸ್ಕೋತಾರೆ.